ಎಲ್ಲರಿಗೂ ಅನುಗ್ರಹ ಚಾನಲಿಗೆ ಸುಸ್ವಾಗತ. ಇವತ್ತು ನಾವು ಸಿಗಡಿ ಮತ್ತು ಬೆಂಡೆಕಾಯಿ ಗಸಿ ಮಾಡುವ ವಿಧಾನವನ್ನು ನೋಡೋಣ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲಿಗೆ ಬೆಂಡೆಕಾಯಿಯನ್ನು ಮತ್ತು ಸಿಗಡಿಯ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆಯಬೇಕು. ನಂತರ ಹುರಿದ 10 ಗಿಡ್ಡಮೆಣಸು, 4 ಉದ್ದಮೆಣಸು, 3 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, 3 ಎಸಳು ಬೆಳ್ಳುಳ್ಳಿ, 1/4 ಚಮಚ ಮೆಂತೆ, 1/4 ಚಮಚ ಒಳ್ಳೆಮೆಣಸು, ನಿಂಬೆ ಗಾತ್ರದಷ್ಟು ಹುಳಿ, ಅರ್ಧ ಚಮಚ ಅರಶಿನ, 1 ನೀರುಳ್ಳಿ, 1 ಗಡಿ ತೆಂಗಿನಕಾಯಿ ತುರಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನಂತರ ತೊಳೆದಿಟ್ಟ ಬೆಂಡೆಕಾಯಿಯನ್ನು ಓರೆಯಾಗಿ ಕಟ್ ಮಾಡಬೇಕು. ಒಗ್ಗರಣೆ ಕೊಡಲು ಸ್ವಲ್ಪ ಬೇವಿನ ಸೊಪ್ಪು, 1 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು. ನಂತರ ಗ್ಯಾಸಿನಲ್ಲಿ ಬಾಣಲೆಯನ್ನು ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಇಂಗು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಬೇಕು. ನಂತರ ಕಟ್ ಮಾಡಿದ ಬೆಂಡೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಂತೆ ಸ್ವಲ್ಪ ಹುಳಿ ನೀರನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಬ್ಬಿದ ಮಸಾಲೆಯ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ಬೆಂಡೆಕಾಯಿ ಕುದಿಯುತ್ತಿರುವಾಗ ತೊಳೆದಿಟ್ಟ ಸಿಗಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ನಂತರ ರುಬ್ಬಿದ ಮಸಾಲವನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಶಾರ್ಗಣ್ಣನ ಮಂಗಳೂರು ಸ್ಟೈಲ್ ಎಟ್ಟಿ ಮತ್ತು ಬೆಂಡೆಯ ಗಸಿ ರೆಡಿ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.